ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ತೇನೆ, ಹೋಗಿ ಬರ್ತೇನೆ ಅಂತ ಹೇಳಿದ ಮಗಳು ನಾನು ಹೆಣವಾಗಿ ಅವಳ ಫ್ರೆಂಡ್ ಎಲ್ಲ ಸಿಗ್ತಾರೆ ಅಲ್ಲಿ ಉಜಿರೆಯಲ್ಲಿ ಎಲ್ಲ, ಅವರನ್ನು ನೋಡು ನನ್ನ ಅಕ್ಕ ಈ ಸ್ಪಾಟ್ ನೋಡಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ ಹಾ. ಬಂಧುಗಳೇ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಹಾಗಂತೆ ಹೀಗಂತೆ ಅಂತ ಹೇಳಿ. ಆದ್ರೆ ನಾವು ಸ್ಪಾಟ್ಗೆ ಬಂದು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಥವಾ ಸಂಬಂಧಪಟ್ಟವನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಮಾತ್ರ ನಮಗೆ ಅಸಲಿ ವಿಚಾರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಂಧುಗಳೇ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮತ್ತೆ ಧ್ವನಿ ಎತ್ತಲೇಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. 2012 ಅಕ್ಟೋಬರ್ 9ನೇ ತಾರೀಕು ಅಂದ್ರೆ 10ನೇ ತಾರೀಕು ಬಾಡಿ ಸಿಗುತ್ತೆ. ಈ ಇನ್ಸಿಡೆಂಟ್ ನಡೆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿದ್ವಿ. ಜನ ರಸ್ತೆಗಳಿಗೂ ಪ್ರತಿಭಟನೆ ಮಾಡಿದ್ರು, ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು. ಅಂತಿಮವಾಗಿ ಸುದೀರ್ಘವಾದಂಥ ಕಾನೂನು ಸಮರದ ಬಳಿಕ ಇತ್ತೀಚೆಗಷ್ಟೇ ಸಿಬಿಐ ಕೋರ್ಟ್ನ ಅಂತಿಮ ತೀರ್ಪು ಬಂದಿದೆ. ಸಂತೋಷ್ ರಾವ್ ಇಲ್ಲಿವರೆಗೆ ಯಾರನ್ನ ಆರೋಪಿ ಅಂತ ಹೇಳ್ತಾ ಇದ್ವೋ ಆ ವ್ಯಕ್ತಿ ದೋಷಿ ಅಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಈಗಿರುವಂಥ ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಯಾರು ಇಂಥದ್ದೊಂದು ಕೆಲಸವನ್ನ ಮಾಡಿದಂಥವರು? ಅದು ಯಾವುದೋ ಸಾಮಾನ್ಯವಾದಂಥ ಕ್ರೈಮ್ ಆಗಿದ್ರೆ ನಾವೆಲ್ಲರೂ ಕೂಡ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಗ್ಬೋದಿತ್ತು. ಆದರೆ ಓರ್ವ ಹುಡುಗಿಯ ಬದುಕನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಆಕೆಯ ದೇಹ ಸಿಕ್ಕಂತ ಪರಿ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಕಣ್ಣೀರು ಬರುತ್ತೆ. ಇಲ್ಲಿ ಕೇವಲ ಆ ಕುಟುಂಬ ಮಾತ್ರ ಹಾಳಾಗಿದ್ದಲ್ಲ, ಓರ್ವ ಅಮಾಯಕ ಸಂತೋಷ್ ರಾವ್ ಈತನೇ ಆರೋಪಿ ಅಂತೇಳಿ ಬಿಂಬಿಸಿದ್ರಲ್ಲ, ಅವರ ಕುಟುಂಬವೂ ಕೂಡ ಸರ್ವನಾಶ ಆಗಿದೆ. ಹೀಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗಿದೆ. ಅದರ ದುರಂತ ಅಂದ್ರೆ ಯಾವುದೇ ಮಾಧ್ಯಮಗಳಲ್ಲಿ ಸುದ್ದಿ ಇಲ್ಲ, ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಮಾತಾಡ್ತಾ ಇಲ್ಲ. ನಾನಿವತ್ತು ನಿಮಗೆ ಕಂಪ್ಲೀಟ್ ಟೈಮ್ ಲೈನ್ ಅನ್ನ ತೋರಿಸ್ತಾ ಹೋಗ್ತೀನಿ, ಜೊತೆಗೆ ಆ ಸ್ಪಾಟ್ ಅನ್ನ ತೋರಿಸ್ತಾ ಹೋಗ್ತೀನಿ. ಸೌಜನ್ಯ ಬಂದು ಇಳಿದಿದ್ದು ಎಲ್ಲಿ, ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ. ನನ್ನ ಜೊತೆಗೆ ಸೌಜನ್ಯ ಮಾವ ಆಗಿರುವಂಥ ವಿಠಲ್ ಅವರಿದ್ದಾರೆ. ಇವರು ಕೂಡ ಹೆಚ್ಚು ಕಡಿಮೆ 2012ರಿಂದ ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡ್ತಾ ಇದ್ದಾರೆ. ಬೆದರಿಕೆ ಇಂಥದ್ದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ, ಆದರೆ ಯಾವುದಕ್ಕೂ ಕೂಡ ಅಂಜಿಲ್ಲ. ಜೊತೆಗೆ ಕೊನೆಯದಾಗಿ ಸೌಜನ್ಯಳನ್ನ ನೋಡಿದ್ದು ಇವರು ಮಾತ್ರ, ಅಂದ್ರೆ ಕೊನೆಯದಾಗಿ ವಿಶ್ ಮಾಡಿದ್ದು. ಆ ಸ್ಪಾಟ್ ಏನು ಎತ್ತ ಎಲ್ಲವನ್ನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ನಿಂತಿರುವಂಥ ಸ್ಥಳ ಧರ್ಮಸ್ಥಳ ಧರ್ಮಕ್ಷೇತ್ರ ಏನಿದೆ, ಅಲ್ಲಿಂದ ಸ್ವಲ್ಪ ಮುಂದೆ ನೇತ್ರಾವತಿ ಸ್ನಾನಘಟ್ಟ ಅಂತ ಕರಿತೀವಿ. ಜನ ಇಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಇದೇ ಸ್ನಾನಘಟ್ಟಕ್ಕೆ ಬಂದು ಸ್ನಾನವನ್ನ ಮಾಡ್ತಾರೆ. ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಂಥವರಿಗೆ ಈ ಜಾಗ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅವತ್ತು ಸೌಜನ್ಯ ಇದೇ ಜಾಗದಲ್ಲಿ ಬಂದು ಇಳಿದಿತ್ತು. ಮನೇಲಿ ಅವತ್ತೊಂದು ಕಾರ್ಯಕ್ರಮ ಇರುತ್ತೆ, ಹೀಗಾಗಿ ಬೆಳಗ್ಗೆ ಊಟ ಮಾಡ್ಕೊಂಡು ಹೋಗಿರೋದಿಲ್ಲ. ನಾನು ಮಧ್ಯಾಹ್ನ ಬೇಗ ಬರ್ತೀನಿ ಅಂತ ಮನೇಲಿ ಹೇಳಿ ಹೋಗಿರ್ತಾಳೆ ಹುಡುಗಿ. ಅದಾದ ನಂತರ ಮಧ್ಯಾಹ್ನ ಸುಮಾರಿಗೆ ಬಸ್ಸಲ್ಲಿ ಇಲ್ಲಿ ಬಂದು ಇಳಿತಾರೆ. ಇಳಿದ ಆದ ನಂತರ ಏನು ಎತ್ತ ಅಂತ ಅವ್ರ ಮಾವ ಹೇಳ್ತಾ ಹೋಗ್ತಾರೆ. ಅವ್ರು ಸರ್ ಏನಾಯ್ತು, ಈ ಸ್ಪಾಟ್ನಲ್ಲಿ ಏನೇನಾಯ್ತು ಅಂತ. ನಾವು ಮನೆಯಿಂದ ಬರುವಾಗ ಈ ಸೌಜನ್ಯ ಬಸ್ಸಲ್ಲಿ ಇಲ್ದು ನೋಡಿದೆ ನಾನು. ಇಲ್ದು ಜೀಪಲ್ಲಿ ನಾವು ರನ್ನಿಂಗ್ ಅಲ್ಲಿ ಬರುವಾಗ ವಿಶ್ ಮಾಡಿದೆ ನಮಗೆ. ವಿಶ್ ಮಾಡಿ ನಂತರ ಮಳೆ ಬಂತು, ಛತ್ರಿ ಇಟ್ಕೊಂಡು ಹೋಗುವ ನೋಡಿದೆ ನಾನು. ಅವಳಷ್ಟೇ ಮತ್ತೆ ಅವಳ ಮನೆಗೆ ಸಿಗೋದ್ಲು. ನಂತರ 6 ಗಂಟೆ ನಮ್ಮ ಸೌಜನ್ಯ ತಾಯಿ ಅಕ್ಕ ಅವರು ಸೌಜನ್ಯ ಮನೆ ಬರ್ಲಿಲ್ಲ, ಏನು ಬರ್ಲಿಲ್ಲ. ಇಲ್ಲ 4 ಕಾಲಿಗೆ ನಾನೇನು ವಿಶ್ ಮಾಡಿದ್ದೇನೆ, ಬಂದಿದ್ದಲ್ಲ, ಇಲ್ಲ ಮನೆ ಬರ್ಲಿಲ್ಲ. ಅವಾಗ ಗಾಬರಿ ಆಯ್ತು ನಮ್ಗೆ. ನೀವು ವಿಶ್ ಮಾಡಿದ್ದು ಸ್ಪಾಟ್ ಯಾವುದು? ಇದೇ ಪ್ಲೇಸ್ ಕೊನೆಯದಾಗಿ ಈ ಜಾಗದಲ್ಲಿ ವಿಶ್ ಮಾಡ್ತೀವಿ, ನಾವು ವಿಶ್ ಮಾಡಿದ್ವಿ. ಓಕೆ. ಇಲ್ಲಿ ನಿಮಗೆ ಸೌಜನ್ಯ ಬರ್ತಿರೋದು ನೋಡಿದ್ರಿ ನೀವು? ಇಲ್ಲಿ ನೋಡಿದ್ವಿ. ಅವ್ರು ಅಲ್ಲಿ ನಡ್ಕೊಂಡು ಆಚೆ ಹೋಗ್ತಾ ಇದ್ವಿ. ಅವಳು ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಇದ್ರು. ಆ ಫ್ರೆಂಡ್ಸ್ ಎಲ್ಲ ಈ ಕಡೆ ಹೋದ್ರು, ಅಜುಪುರಿ ಅಂತ ಏರಿಯಾ ಬರುತ್ತೆ, ಅಲ್ಲಿ ನಡ್ಕೊಂಡು ಹೋದ್ರು. ನಾವು ಅವಳು ಒಬ್ಬಳು ನಡ್ಕೊಂಡು ಹೋಗ್ತಾರ ಮನೆಗೆ. ಸೌಜನ್ಯ ಆಗ ಒಂಟಿ ಹೆಣ್ಣು. ಓಕೆ. ಅಂದ್ರೆ ಪ್ರತಿದಿನ ಇದೇ ರೋಡಲ್ಲಿ ಓಡಾಡ್ತಾ ಇದ್ದಿದ್ದ? ಪ್ರತಿದಿನ ಇದೇ ರೋಡ್ ನಮ್ಗೆ, ಬೇರೆ ರೋಡ್ ಇಲ್ಲ. ಇನ್ನು ಧರ್ಮಸ್ಥಳ ದೂರ ಆಗುತ್ತೆ, ನಾವು ಇದೇ ರೋಡಲ್ಲಿ ಎಲ್ಲರೂ ಹೋಗುವ ಇದೆ, ಹತ್ರ ಆಗುತ್ತೆ ನಮ್ಗೆ. ಓಕೆ. ಅಂದ್ರೆ ತುಂಬಾ ಜನ ಅಂದ್ಕೊಂಡಿದ್ರು ಇದು ತೀರಾ ಕಾಡಿನ ಹಾದಿ ಅಥವಾ ಯಾವ್ದೋ ಕಾಡ್ ಮಧ್ಯದಲ್ಲಿ ಹೋಗ್ತಾ ಇದ್ರು ಅಂತ. ಬಟ್ ಕಾಡ್ ಹಾದಿ ಏನಲ್ಲ, ನಾನು ನೋಡಿದಾಗ ಇದೊಂಥರ ಮೇನ್ ರೋಡ್. ಇದು ಆಗಿರೋದು ರಾಜ್ಯ ರಸ್ತೆ, ಹೈವೇ. ಇದು ಮಂಗಳೂರು ಟು ಧರ್ಮಸ್ಥಳ ಹೈವೇ ಇದು. ಓಕೆ ಓಕೆ. ಇದು ಕಾಡು ರಸ್ತೆ ಇಲ್ಲ, ಕಾಡು ರಸ್ತೆ ಒಳಗೆ ಹೋಗ್ಬೇಕು, ಅಲ್ಲಿಂದ 2-3 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಇದು ಕಾಡು ರಸ್ತೆ ಅಲ್ಲ, ಇದು ರಾಜ್ಯ ದಾರಿಯಲ್ಲೇ ರಸ್ತೆಲ್ಲೇ ಆಗಿರೋದು. ಓಕೆ ಓಕೆ. ಈ ರಸ್ತೆಯಲ್ಲಿ ಈ ತರ ಆದ್ರೆ ಇನ್ನು ಇದ್ದೇನು ಮಕ್ಕಳಿಗೆ ಹೇಗೆ? ಅದೇ ಅದೇ ಭಾರಿ ಆತಂಕ. ಹೇಗೆ ಹೋಗೋದು, ಜೀವನ ಮಾಡೋದು ಹೇಗೆ? ಈ ತರ ಆಗಿದೆ. ಇದು ಆಗಿರೋದು ವರ್ಷ, ಪ್ಲಾನಿಂಗ್ ಆಗಿರೋದೇ ವರ್ಷ. ಅದು ಓಕೆ. ಮನೆ ಹತ್ರ ಆಗುತ್ತೆ ಅವ್ರದ್ದು. ಟಾರ್ಗೆಟ್ ಅವಳದಿದ್ದು. ನಂತರ ಏನಾಗಿದೆ, ಇವ್ರು ಸಿಕ್ಕಾಕೊಂಡಿದ್ದಾಳೆ ಸೌಜನ್ಯ. ನಾನು ನಿಮಗೆ ಆರಂಭದಲ್ಲಿ ಸ್ನಾನಘಟ್ಟದ ಜಾಗವನ್ನ ತೋರಿಸ್ತೆ. ಸೌಜನ್ಯ ಇಳಿದಿದ್ದು ಅದೇ ಸ್ನಾನಘಟ್ಟದ ಪ್ಲೇಸ್ ನಲ್ಲಿ. ಅಲ್ಲಿ ಇಳಿದಾದ ನಂತರ ಅಲ್ಲಿಂದ ಬಹಳ ದೂರ ಏನಿಲ್ಲ, ಇಲ್ಲಿ ಗಮನಿಸ್ತಾ ಇದ್ದೀರಿ.
ಇದೇ ಸ್ಪಾಟಲ್ಲಿ 9ನೇ ತಾರೀಕು ಮಧ್ಯಾಹ್ನದ ಸುಮಾರಿಗೆ ಸೌಜನ್ಯ ಒಂಟಿಯಾಗಿ ಇಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಸೌಜನ್ಯ ಜೊತೆಗೆ ಯಾರ್ಯಾರು ಅವ್ರ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಬೇರೆ ಯಾರು ಬಸ್ ಇಳಿದಿದ್ರು ಅವರೆಲ್ಲರೂ ಕೂಡ ಆ ಕಡೆ ಹೋಗ್ತಾರೆ. ಈ ಕಡೆ ಮನೆ ಕಡೆಗೆ ಹೋಗ್ತಾ ಇದ್ದಿದ್ದು ಸೌಜನ್ಯ ಮಾತ್ರ. ಹಾಗೆ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ನೀವು ಸ್ವಲ್ಪ ಮುಂದೆ ಅಲ್ಲಿ ನಿಮಗೆ ಪ್ರಕೃತಿ ಚಿಕಿತ್ಸಾಲಯ ಕಾಣಿಸ್ತಾ ಇದೆ, ಅಲ್ಲಿ CC ಕ್ಯಾಮ್ರಾ ಇದೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಅಲ್ಲಿಯ CCTV ಫೂಟೇಜನ್ನು ಪರಿಗಣಿಸಿಲ್ಲ ಅಥವಾ ತಗೊಂಡಿಲ್ಲ. ಹಾಗೆ ನೀವು ಈ ಕಡೆ ಕಾಡನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಶಾಂತಿವನದ ಬಿಲ್ಡಿಂಗ್ ಇದೆ, ಅಂದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥವರ ಬಿಲ್ಡಿಂಗ್. ನಿಮಗೆ ಇಲ್ಲಿ ಕಾಡು ಒಳಗಡೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು. ಈ ಕಾಡು ಒಳಗಡೆ ಆ ಬಿಲ್ಡಿಂಗ್ ಇದೆ. ಇದು ಈ ಪ್ರಕರಣಕ್ಕೆ ಇನ್ನಷ್ಟು ಪೂರಕ ಆಗತ್ತೆ. ನೀವು ಯಾವ ರೀತಿ ಅನ್ನೋದು ನೀವೇ ಯೋಚನೆ ಮಾಡಿ, ನಾನು ಬಾಯಿ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಬಿಲ್ಡಿಂಗು ಹಂಚೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ನಾವಿಲ್ಲಿ ಕೆಳಗಡೆ ಬಂದರೆ ಸ್ವಲ್ಪ ಸೌಜನ್ಯ ಇದೇ ಸ್ಪಾಟ್ನಲ್ಲಿ ನಡ್ಕೊಂಡು ಬರ್ತಾ ಇದ್ರು. ನಡ್ಕೊಂಡು ಬರುವ ಸಂದರ್ಭದಲ್ಲಿ ಸೌಜನ್ಯಗಳನ್ನ ಎಳ್ಕೊಂಡು ಹೋಗಿದ್ದು ಇದೇ ಸ್ಪಾಟ್ನಲ್ಲಿ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮೇನ್ ರೋಡ್ ರೀ. ಇದು ಯಾವ ಕಾಡಲ್ಲ, ಏನೂ ಅಲ್ಲ, ರಾಜಮಾರ್ಗ ಅಂತ ಕರಿತೀವಿ, ಪ್ರಮುಖವಾದಂಥ ರಸ್ತೆ. ನಿಜವಾಗ್ಲೂ ದುರಂತ ಇದು. ಇಂಥ ಮೇನ್ ರೋಡ್ನಲ್ಲಿ ಓರ್ವ ಹುಡುಗಿನ ಎಳ್ಕೊಂಡು ಹೋಗ್ತಾರೆ, ಅದು ಕೂಡ ಹಾಡು ಹಗಲೇ ಜನ ಓಡಾಡುವಂಥ ಪ್ಲೇಸ್ನಲ್ಲಿ ಇಂಥಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂದರೆ ಈ ಕಾನೂನು ಎಲ್ಲಿಗೆ ಬಂದಿದೆ, ಅಥವಾ ಜನಕ್ಕೆ ಭಯನೇ ಇಲ್ವಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಲ್ಲಿ ಸೌಜನ್ಯರನ್ನ ಎಳ್ಕೊಂಡು ಹೋಗ್ತಾರೆ ಇಲ್ಲಿಂದ. ಇನ್ನು ಮುಂದಿನ ವಿಚಾರವನ್ನ ಸೌಜನ್ಯರ ಭಾವ ಹೋರಾಟವನ್ನ ಮಾಡ್ತಿರುವಂತೆ ವಿಠಲ್ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನಾಯ್ತು ಸರ್? ನಾನು ಹೇಳಿದ್ನಲ್ಲ, ಇದೇ ರೀತಿ ಆಯ್ತಾ ಹೇಗೆ? ನೀವು ಹೇಳಿದ್ರಲ್ಲ, ಸೌಜನ್ಯ ಇದೇ ರಸ್ತೆಯಲ್ಲಿ ಬರ್ತಾ ಇದ್ಲು. ಓಕೆ. ನಂತರ ಈ ರಸ್ತೆಯಿಂದ ಇವರು ಯಾರು ಈ 4-5 ಜನ ಬಾಯಿಗೆ ಕೈ ಇಟ್ಕೊಂಡು ಛತ್ರಿ ಅಡ್ಡ ಇಟ್ಕೊಂಡು ಎಳ್ಕೊಂಡು ಹೋಗೋದು ನೋಡಿದ್ದಾರೆ. ಪರಿಮಳ ಟೀಚರ್ ಮತ್ತೆ ಆ ಹುಡುಗಿ ಆ ಪ್ಲೇಸ್ ನೋಡಿದ್ದಾರೆ ಇಲ್ಲಿ. ನಂತರ ಅವ್ರಿಗೆ ಗೊತ್ತಿದೆ ಇಲ್ಲಿ ಏನಾಗಿದೆ ಅಂತ ಎಲ್ಲ ಗೊತ್ತಿದೆ ಅವ್ರಿಗೆ. ಬಸ್ಸಲ್ಲಿ ಬರುವಾಗ ನೋಡಿದ್ದಾರೆ. ಓಕೆ. ಹುಡುಗಿ ಹೇಳಿದ್ದಾರೆ ಯಾರು ಟೀಚರ್ ಹತ್ರ, ನೋಡಿ ಟೀಚರ್ ಅಲ್ಲಿ ಯಾರ ಹುಡುಗಿಯನ್ನ ಎಳ್ಕೊಂಡು ಹೋಗ್ತಿದ್ದಾರೆ ನೋಡಿ, ನಿಮ್ಗೆ ಬೇಡ ನೀನು ಮಾತಾಡಬೇಡ, ನಾನು ಕಂಪ್ಲೇಂಟ್ ಕೊಡ್ತೇನೆ, ನೀನು ಮದುವೆ ಆಗಲಿ, ನಿಮ್ಗೆ ಸಮಸ್ಯೆ ಆಗುತ್ತೆ, ಅದ್ರಲ್ಲಿ ನೀನು ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ದಾರೆ. ಈಗ ಆಗ ಇಲ್ಲಿ ಕಾಡೆಲ್ಲ ಜಾಸ್ತಿ ಇರ್ಲಿಲ್ವಾ? ಇಲ್ಲಿ ಇಷ್ಟೊಂದು ಕಾಡು ಇರ್ಲಿಲ್ಲ. ಇಲ್ಲೊಂದು ಮರ ಇತ್ತು ಅಷ್ಟೇ, ಯಾವುದು ಮಾವಿನ ಮರ ಇತ್ತು, ಕಡ್ದು ಹಾಕಿದ್ದಾರೆ. ಇಲ್ಲ ಅದು ನಾವು ಮುಂದೆ ಹೋಗ್ಬೋದು, ಒಳಗಡೆ ಒಳಗಡೆ ಹೋಗ್ಬೋದು. ಒಂದು ಕಡೆ ನಾನು ನಿಮಗೆ ಹಾಗೆ ಮುಂದೆ ಹೋಗ್ತೀನಿ, ಆ ಸ್ಪಾಟನ್ನು ತೋರಿಸ್ತೀನಿ. ನೀವು ಇಲ್ಲಿ ನೀಟಾಗಿ ನೋಡ್ತಾ ಇದ್ದೀರಿ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಮಾಡಿದಾಗ ನಮಗಿಲ್ಲಿ ಸ್ಪಾಟಲ್ಲಿ ಏನಾಯ್ತು ಅಂತ ಗೊತ್ತಾಗೋದಿಲ್ಲ. ಸ್ಪಾಟಿಗೆ ಬಂದಾಗ ಮಾತ್ರ ನಮಗಿಲ್ಲಿ ಅಸಲಿ ವಿಚಾರ ಏನು ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಇಲ್ಲೇ ಎಳ್ಕೊಂಡು ಹೋಗಿದ್ದು ಇದನ್ನು ಮಣ್ಣ ಸಂಕ ಅಂತ ಕರಿತೀವಿ ಈ ಪ್ರದೇಶನ. ಮಣ್ಣ ಸಂಕ ಅಂತ ಕರಿತೀವಿ. ಹಾಗೆ ಮುಂದೆ ಹೋಗೋಣ. ಒಂದು ವೇಳೆ ಆಗ ಇಲ್ಲಿ ಜಾಸ್ತಿ ಕಾಡಿರಲಿಲ್ಲ, ಇಲ್ಲೆಲ್ಲ ಹೊರಗಡೆ ರಸ್ತೆಯಲ್ಲಿ ಓಡಾಡುವಂಥವ್ರಿಗೂ ಕಾಣಿಸ್ತಾ ಇತ್ತು ಇಲ್ಲಿ ಏನು ಎತ್ತ ಅಂತ ಹೇಳಿ. ನೋಡಿ, ನಿಮಗೆ ಸ್ಪಾಟ್ ನೋಡಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ. ಓಕೆ ಓಕೆ ಓಕೆ. ಇಲ್ಲೇನಾಯ್ತು ಸರ್ ಅವತ್ತು? ಇಲ್ಲಿ ಇದೆ ಮೇಲೆ 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 ಇದೆ. ಇಲ್ಲಿಂದ ನಮ್ಮ ಈ ಸ್ಪಾಟ್ ಅಲ್ಲಿ ನಮ್ಗೆ ಯಾವತ್ತು ಏನು ಸೌಜನ್ಯದ್ದು ಕಾಣೆ ಆಯ್ತಲ್ಲ, ಆ ದಿನ ನಾವು ಇಲ್ಲಿ ಹುಡುಕಿದೆ. ಇಲ್ಲಿ ಆಚೆ ದಾಟ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಿ ನೀರಿತ್ತು. ಇಲ್ಲೊಂದು 10 ಅಡಿ ನೀರಿತ್ತು ಅಲ್ಲಿ. ಈ ಲೆವೆಲ್ ನೀರಿತ್ತು, ನಮ್ಗೆ ಈ ಕಡೆ ಬರ್ಲಿಕ್ಕೆ ಆಗ್ಲಿಲ್ಲ. ನಂತರ ನಾವು ಮೇಲೆಯಿಂದ ಬಂದು ಇದೇ ಸ್ಪಾಟ್ ಅದನ್ನೆಲ್ಲ ಹುಡುಕಿದ್ವಿ. ಎಲ್ಲ ಹುಡುಕುವ ಅವತ್ತು ನಮ್ಗೆ 9 ತಾರೀಕಿಗೆ ಸಿಗ್ಲಿಲ್ಲ. 10ನೇ ತಾರೀಕಿಗೆ 8 ಗಂಟೆಗೆ ಬಾಡಿ ಅಲ್ಲಿ ಸಿಗ್ತದೆ, ಮರದ ಹತ್ರ. ಇಲ್ಲೇ ಸಿಗುತ್ತೆ? ಇಲ್ಲೇ ಸಿಗುತ್ತೆ, ಇಲ್ಲೇ ಸಿಗುತ್ತೆ. ಇಲ್ಲಿಂದ ನೋಡೋದು ಕಾಣ್ತದೆ ಆ ಹುಡುಗಿ ಬಾಡಿ ಅಲ್ಲಿದೆ ಅಂತ. ಹಾಗಾದ್ರೆ ಎಲ್ಲಿ ಬಂತು? ಮಳೆ ಬಂದಿದೆ. ಅವತ್ತು ನಾವು ಛತ್ರಿ ಹಿಡ್ಕೊಂಡೇ ನಾವು ಹುಡುಕಿದೆಲ್ಲ. 400 ಜನ ಮೇಲೆ ಹುಡುಕಿದ್ವಿ ನಾವು. ರಾತ್ರಿ 11-12 ಗಂಟೆ ರಾತ್ರಿ ಎಲ್ಲ 400 ಜನ ಹುಡುಕಿ ನಮ್ಗೆ ಬಾಡಿ ಸಿಗುದಿಲ್ಲ. ನನ್ ಬೆಳಿಗ್ಗೆ 8 ಗಂಟೆ ಇಲ್ಲೇ ಕಾಣ್ತದೆ ಬಾಡಿ ನಿಮಗೆ ಸಿಗತ್ತೆ. ಹೌದು. ಓಕೆ. ಯಾವ ಸ್ಥಿತಿಲಿ ಸರ್ ಬಾಡಿ? ಬಾಡಿ ಬಟ್ಟೆ ಯಾವ್ದಿಲ್ಲ, ಅರೆ ನಗ್ನಾನೆ. ಗರ್ಭಾಶಯ ಮಣ್ಣೆ ಆಗಿದಲ್ಲ, ಇದ್ರಲ್ಲಿದೆ ಯಾವುದು ಡಾಕ್ಟರ್ ಇದ್ರಲ್ಲಿದೆ. ಮಣ್ಣಾಗ್ಲಿಲ್ಲ ಬಾಡಿ. ನಾವು ಏನು ಅಷ್ಟೊಂದು ಗೈಯೆಲ್ಲ ಗಟ್ಟಿ ಆಗ್ಲಿಲ್ಲ, ಮಾಮೂಲಿ ಆಗಿರುತ್ತೆ ಆ ತರ ಇತ್ತು. ನೋಡುವಾಗ ನಮ್ಗೆ ಭಯಂಕರ ನೋವಾಯ್ತು. ರಾತ್ರಿ ಪೂರ್ತಿ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ಸುತ್ತೆ. ಅದು ರಾತ್ರಿ ಅಂದ್ರೆ ಅವರು ಬೆಳಿಗ್ಗೆ ಊಟ ಮಾಡ್ಲಿಲ್ಲ. ಸೌಜನ್ಯ ನಮ್ಮಲ್ಲಿ ಪೂಜೆ ಇತ್ತಲ್ಲ ಅಂತ ಊಟ ಮಾಡ್ಲಿಲ್ಲ. ಮಧ್ಯಾಹ್ನ ಅಮ್ಮ ನಾನು ಮಧ್ಯಾಹ್ನ ಬರ್ತೇನೆ, ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಕಾಲೇಜ್ ಹೋಗಿದ್ದಾಳೆ. ಆವತ್ತು ಮಧ್ಯಾಹ್ನ ಬರಲಿಲ್ಲ. ಮಧ್ಯಾಹ್ನ ಸಾಯಂಕಾಲ ಹೋಗ ಈ ಥರ ಆಯ್ತಾ. ಆ ಸ್ಪಾಟ್ ಅವತ್ತೇ ದಿನ ರಾತ್ರಿ 6 ಗಂಟೆಗೆ ನಮ್ಗೆ ಹಸು ಆಗ್ತದೆ ಅಂತೇಳಿ ಬೊಬ್ಬೆ ಗೆಲ್ತಿದಂತೆ ಎಲ್ಲಿ ಆ ಸ್ಪಾಟಲ್ಲಿ. ಅಲ್ಲಿ ಇವರು ಹೇಳ್ಕೊಂಡು ಹೋಗಿದ್ದಾರೆ. ಅಕ್ಕಪಕ್ಕ ಮನೆ ಹೇಳ್ತಾರೆ, ನಂಗೆ ಹಸು ಆಗ್ತದೆ ಅಂತ ಬೊಬ್ಬೆ ಗೆಲ್ತದೆ. ಒಂದು ಅನ್ನ ತಂದು ಕೊಡ್ತಾರೆ. 8 ಗಂಟೆಗೆ ಇವ್ರು ಭಯಂಕರ ಬೊಬ್ಬೆ ಅಂತೆ. ಬೊಬ್ಬೆ ಭಯಂಕರ 8-8:30 ಗಂಟೆಯಲ್ಲಿ
ಬೊಬ್ಬೆಯಾಗಿ ನೋವು ನೋವು ಕಿರಿಚಾಟ ಭಯಂಕರ ಇತ್ತಂತೆ. ನಂತರ ಆ ಮನೆಯವರು ಅಮ್ಮ ಏನಾದ್ರು ಹುಡುಗಿಂದು ಯಾವ್ದು ಹುಡುಗಿದು ಬೊಬ್ಬೆಗೆ ಹೇಳ್ತದೆ ಅಂತ ಹೇಳಿದ್ರು. ಅದಕ್ಕೆ ಮನೆ ನೀನೋದೆಲ್ಲ ಕೇಳ್ಬೇಡ, ಅಲ್ಲಿ ಮಾಮೂಲಿ ಕೇಳ್ಬೇಡ ಅಂತ ಹೇಳಿದ್ರು. ಆ ಹೊತ್ತಿಗೆ 4-5 ಗಾಡಿ ಬಂತಂತೆ. ಗಾಡಿ ಬಂದ ತಕ್ಷಣ ಇಲ್ಲ, ಯಾವ ಬೊಬ್ಬೆನೂ ಇಲ್ಲ. ಅಲ್ಲಿಂದ ಗಾಡಿಯಲ್ಲಿ ತಿರ್ಗಾ ಅಲ್ಲಿ ಹಾಕೊಂಡು ಬೇರೆ ಇದಕ್ಕೆ ಹೋಗಿದ್ದಾರೆ. ಆಮೇಲೆ ತಂದು ಇಲ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಆಮೇಲೆ ಸಂತೋಷರಾವ್ ತಲೆ ಕಟ್ಟಿದ್ದಾರೆ. ಸಂತೋಷರಾವ್ ತಲೆಗೆ ನೀನೇ ಮಾಡಿದಂತ, ಅದು ಬೈ ಫೋರ್ಸ್ ಅಲ್ಲಿ ನೀನೇ ಒಪ್ಕೋಬೇಕು, ನೀನೇ ಮಾಡಿದ. ಚಿತ್ರಹಿಂಸೆ ಕೊಟ್ಟು ಒಂದು ದಿನ ನಾನು ನೋಡಿದ್ದೇನೆ, ಹೊಡೆದಲ್ಲಿ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಹೊಡೆದು ಎಷ್ಟು ಗಂಟೆಗೆ 8-9 ಗಂಟೆಗೆ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೊಡಿಲಿಕ್ಕೆ ರಾತ್ರಿ 2-3 ಗಂಟೆ ಹೊಡೆದಿದ್ದಾರೆ. ಒಂದು ಕಡೆ ಏನಾಯ್ತು ಅವತ್ತು ಅಂದ್ರೆ ಇವರೆಲ್ಲ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಸೌಜನ್ಯ ನಾಪತ್ತೆ ಆದ ದಿನ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹುಡುಕಿದ್ದಾರೆ. ಯಾಕೆ ಅಂದ್ರೆ ಇದೇ ರೋಡಲ್ಲಿ ಸೌಜನ್ಯ ಓಡಾಡ್ತಾ ಇದ್ದಿದ್ದಲ್ಲ, ಈ ಕಾರಣಕ್ಕಾಗಿ ಇಲ್ಲೆಲ್ಲ ಕಡೆಗಳಲ್ಲಿ ಸರ್ಚ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1,000 ಜನ. ಆದರೆ ಸೌಜನ್ಯಕ್ಕೆ ಸಂಬಂಧಪಟ್ಟ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಆದರೆ ಮಾರನೇ ದಿನ 10ನೇ ತಾರೀಕು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಸೌಜನ್ಯ ಬಾಡಿ ಇಲ್ಲಿ ಸಿಗುತ್ತೆ. ಈಗ ಇಲ್ಲಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಅಂದ್ರೆ, ಸಂತೋಷ್ ರಾವೇ ಏನಾದ್ರೂ ಆರೋಪಿ ಆಗಿದ್ದ ಅಂತ ಆದ್ರೆ ಅಥವಾ ದೋಷಿ ಆಗಿದ್ದ ಅಂತ ಆದ್ರೆ ಬಾಡಿ ಹಿಂದಿನ ದಿನವೇ ಇಲ್ಲಿ ಸಿಗಬೇಕಿತ್ತು ಅವರಿಗೆ, ಅಥವಾ ಸಂತೋಷ್ ರಾವ್ ಇರುವಂತ ಟೆಂಟ್ ಸಿಗಬೇಕಿತ್ತು. ಆದ್ರೆ ಮಾರನೇ ದಿನ ಹೇಳ್ತಾ ಇದ್ದಾರೆ ಇಲ್ಲ ಸಂತೋಷ್ ರಾವ್ ಇಲ್ಲಿ ಟೆಂಟ್ ಹಾಕೊಂಡಿದ್ದ ಅಂತ. ಆದ್ರೆ ಯಾವ ಟೆಂಟು ಕೂಡ ಇವರಿಗೆ ಸಿಕ್ಕಿಲ್ಲ. ಹಾಗೆ ಇನ್ನೊಂದು ಭಾರಿ ಬೇಸರದ ಸಂಗತಿ ಅಂದ್ರೆ, ಸೌಜನ್ಯ ಜೊತೆಗೆ ಸಿಕ್ಕಂತ ಪುಸ್ತಕಗಳು ಒದ್ದೆ ಆಗಿರ್ಲಿಲ್ಲ, ಬ್ಯಾಗ್ ಒದ್ದೆ ಆಗಿರ್ಲಿಲ್ಲ, ಏನೇನೂ ಕೂಡ ಒದ್ದೆ ಆಗಿರ್ಲಿಲ್ಲ. ಹಾಗಾದ್ರೆ ಹಿಂದಿನ ದಿನನೇ ಬಾಡಿ ಇಲ್ಲಿ ಇತ್ತು ಅಂತ ಆಗಿದ್ರೆ, ಅಷ್ಟೊಂದು ಮಳೆ ಬರ್ತಾ ಇತ್ತು, ಇವರೆಲ್ಲರೂ ಕೂಡ ಹುಡುಕಾಡಿದ್ದಾರೆ, ಅದು ಯಾವುದು ಒದ್ದೆ ಆಗಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲೋ ತೆಗೆದುಕೊಂಡು ಹೋಗಿ 4-5 ಜನ ಆಕೆಗೆ ಚಿತ್ರಹಿಂಸೆ ಕೊಟ್ಟು ಆಕೆಯ ಪ್ರಾಣವನ್ನ ತೆಗೆದು ಅದಾದ ಬಳಿಕ ಬಾಡಿನ ಇಲ್ಲಿ ತಂದು ಹಾಕಿದ್ದಾರೆ. ಸುಮ್ಮನೆ ಈ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿಯ ತಲೆಗೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಸಂತೋಷ್ ರಾವ್ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಬಾಹುಬಲಿಯ ಬೆಟ್ಟ ಅಂತ ಸ್ವಲ್ಪ ಮುಂದೆ ಸಿಗುತ್ತೆ, ಅಲ್ಲಿ ಏನೇನಾಯ್ತು ಅದನ್ನು ಕೂಡ ನಿಮ್ಮ ಮುಂದೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆನಂತರ ಎಲ್ಲ ಸಾಕ್ಷಿನೂ ನಾಶ ಮಾಡ್ತಾ ಹೋಗ್ತಾರೆ. ಎಲ್ಲ ಅವ್ಳು ಛತ್ರಿ ಇತ್ತು, ನಾವು ಛತ್ರಿ ಇಟ್ಕೊಂಡು ನಾನು ನೋಡಿದ್ದಾನೆ. ಅವಳು ಛತ್ರಿ ಇಲ್ಲ, ಒಂದು ಅವಳ ಕಾಲಲ್ಲಿ ಚಪ್ಪಲಿ ಇದೆ, ಒಂದು ಚಪ್ಪಲಿ ಇಲ್ಲ. ವೈದ್ಯಕೀಯ ಪರೀಕ್ಷೆ ಸರಿಯಾದ ರೀತಿಲಿ ಆಗ್ಲಿಲ್ಲ. ಫೊರೆನ್ಸಿಕ್ ರಿಪೋರ್ಟ್ ಸರಿಯಾದ ರೀತಿಲಿ ಬರ್ಲಿಲ್ಲ, ಅದು ಸರಿ ಆಗ್ಲಿಲ್ಲ. ಇಲ್ಲಿ CCTV ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಲ್ಲ. ಇಲ್ಲ ಅಲ್ಲ, ಅದು ಸಾಕ್ಷಿ ಏನೆಲ್ಲ ನಾಶ ಮಾಡ್ಬೇಕು, ಕೇಸ್ ಮುಚ್ಚಿ ಅದೆಲ್ಲ ಅವ್ರು ಮಾಡಿದ್ದಾರೆ. ನೀಟಾಗಿ ಬಿಟ್ಟರು ಆರಾಮ. ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಪೊಲೀಸ್ ಇಲಾಖೆ ಮತ್ತೆ ವೈದ್ಯಕರೆಲ್ಲ ಅವ್ರು ಮಾಡಿ ಕ್ಲೀನ್ ಮುಚ್ಚಿಬಿಟ್ಟಿದ್ದಾರೆ ಅದನ್ನ. ಈಗ ಇಲ್ಲಿ ಇನ್ನೊಂದು ಇರುವಂತ ಪ್ರಶ್ನೆ ಅಂದ್ರೆ, ಈ CBI ನವ್ರು ಏನ್ ಮಾಡಿದ್ರು ಅಂದ್ರೆ, ಸಂತೋಷ್ ರಾವ್ ಆರೋಪಿ ಅಂತ ಬಿಂಬಿಸಕ್ಕೆ ಏನೇನು ಪ್ರಯತ್ನ ಪಟ್ಟರು ಅದೆಲ್ಲ ಮಾಡಿದ್ರು. ನಿಜವಾದ ಆರೋಪಿನ ಪತ್ತೆ ಹಚ್ಚೋ ಕೆಲಸ ಆಗ್ಲಿಲ್ಲ. ಅವ್ರಿಗೆ ನಾವು ಹೇಳಿದೆವು, ಸೌಜನ್ಯ ಪ್ರಕಾರ 9 ತಾರೀಕಿಗೆ 12-13 ತಾರೀಕಿಗೆ ಸಂತೋಷ್ ರಾವ್ ಇದ್ರಲ್ಲಿ ಇಲ್ಲ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀವಿ. ಅವತ್ತು ಹೇಳಿದ್ವಿ ನಾವು, ಸಂತೋಷ್ ಸಿಕ್ಕಿದೇನಲ್ಲ ಅವತ್ತು ಇವನಲ್ಲ ಅಂತ ನಾವು ಅವತ್ತು ಹೇಳಿದ್ವಿ. ಇವನು ಅಲ್ಲ ಅಂತ ಇವನು ಫಿಕ್ಸ್ ಮಾಡ್ಲಿಕ್ಕೆ 11 ವರ್ಷ ಆಯ್ತು ಇವರಿಗೆ, CBI ಅವರಿಗೆ. ಅದನ್ನು ಏನು CBI ಕೋರ್ಟ್ ಹೇಳಿದ್ರೆ ಇವನಲ್ಲ, ಸರಿಯಾದ ಸಾಕ್ಷಿ ಇಲ್ಲ, ಇವನಲ್ಲ ಅಂತ ಏನು ಕೋರ್ಟ್ ಹೇಳಿದೆ. ಅವಾಗ CBI ಬಂದು ಯಾವ ಪರ ಬಂದಿದೆ, ಇವ್ರು ಯಾರ ಕೇಸ್ ಮುಚ್ಚಾಕ್ಲಿಕ್ಕೆ ಬಂದಿದಾರ ಅಲ್ಲ ಯಾರ ಪರವಾಗಿ ನಿಲ್ಲಿಗೆ ಬಂದಿದ್ದಾರೆ, ನ್ಯಾಯ ಕೊಡ್ಲಿಕ್ಕೆ ಬರ್ಲಿಲ್ಲ ಅವರು. ಈಗ ಹಾಗಾದ್ರೆ ಬಾಹುಬಲಿ ಬೆಟ್ಟದ ಕಡೆ ಹೋಗೋಣ, ಅಲ್ಲಿ ಸಂತೋಷ್ ರಾವ್ ಎಲ್ಲಿ ಸಿಕ್ಕಿದಂತ. ಒಂದು ಕಡೆ ಈಗ ನಾನು ಬಾಹುಬಲಿ ಬೆಟ್ಟದ ಕಡೆ ಹೋಗ್ತೀನಿ. ಅಂದ್ರೆ ಸಂತೋಷ್ ರಾವ್ನ ಅವರೆಲ್ಲರೂ ಕೂಡ ಹಿಡಿದು ಕೊಟ್ಟಿದ್ದು, ಇವನೇ ಆರೋಪಿ ಅಂತ ಹೇಳಿ. ಆಗ ದೊಡ್ಡ ಗಲಾಟೆ ಅಂತದೆಲ್ಲವೂ ಕೂಡ ಆಗುತ್ತೆ. ಆ ಸ್ಪಾಟ್ ಏನು ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಇವರೆಲ್ಲರೂ ಕೂಡ ಈಗ ಅಂದ್ರೆ ಸೌಜನ್ಯ ಕುಟುಂಬಸ್ಥರು ಸೇರಿದಂತೆ ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವರೆಲ್ಲರೂ ಕೂಡ ಒಂದು 5 ಜನರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರಲ್ಲ, ಅದರಲ್ಲಿ ಈ ಮಲ್ಲಿಕ್ ಜೈನ್ ಎನ್ನುವಂಥ ವ್ಯಕ್ತಿ ಜೊತೆಗೆ ರವಿ ಪೂಜಾರಿ ಅನ್ನೋರು, ಗೋಪಾಲ್ ಕೃಷ್ಣ ಅನ್ನೋರು ಇವರೆಲ್ಲರೂ ಕೂಡ ಸೇರಿ ಬಂದು ಈ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯನ್ನ ಹಿಡಿದುಕೊಡ್ತಾರೆ. ಅವರೆಲ್ಲರೂ ಆಗಿ ಹೇಳ್ತಾ ಇದ್ದಂಥ ಮಾತೇನಪ್ಪ ಅಂದ್ರೆ, ಸೌಜನ್ಯ ಪ್ರಾಣವನ್ನ ಕಳ್ಕೊಂಡ ಸ್ವಲ್ಪ ದೂರದಲ್ಲಿ ಸಂತೋಷ್ ರಾವ್ದು ಟೆಂಟ್ ಇತ್ತು. ಈ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಅದಾದ ಬಳಿಕ ಈ ಬಾಹುಬಲಿ ಬೆಟ್ಟಕ್ಕೆ ಓಡ್ ಬಂದ್ಬಿಟ್ಟಿದ್ದಾರೆ. ಓಡ್ಬಂದು ಆ ವ್ಯಕ್ತಿ ಅನುಮಾನಾಸ್ಪದ ಓಡಾಡ್ತಾ ಇದ್ದಾನೆ, ಈತನೇ ಏನೋ ಮಾಡಿದ್ದಾನೆ ಅಂತೇಳಿ ಹಿಡಿದು ಕೊಡುವಂಥ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಆ ಸಂತೋಷ್ ರಾವ್ಗೆ ಸ್ಟೇಷನಲ್ಲಿ ಇನ್ನಿಲ್ಲದಂಥ ಟಾರ್ಚರ್ ಕೊಡ್ತಾರೆ. ಯಾವ ರೀತಿಯಾಗಿ ಅಂದರೆ ನಾವು ಅದನ್ನು ವಿವರಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ನಿನ್ನ ಅಪ್ಪ ಅಮ್ಮನಿಗೆ ಹಾಗೆ ಮಾಡ್ತೀವಿ, ನಿನ್ನ ಅಣ್ಣ ತಮ್ಮಂದ್ರಿಗೆ ಹೀಗೆ ಮಾಡ್ತೀವಿ, ಹಾಗೆ ಹೀಗೆ ಅಂತೇಳಿ ಆತ ಸ್ವಯಂಕೃತವಾಗಿ ಒಪ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾರೆ. ಈ ಕಾರಣಕ್ಕಾಗಿ ಆ ಸಂತೋಷ್ ರಾವ್ ಅನಿವಾರ್ಯವಾಗಿ ಒಪ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಯಿತು. ನೋಡಿ, 2 ಕುಟುಂಬದ ಬದುಕನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಯಾರು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ನಮ್ಮ ಜೊತೆಗೆ ವಿಠಲ್ ಅವರಿದ್ದಾರೆ, ಅವ್ರನ್ನು ಕೇಳ್ತೀನಿ. ಅವತ್ತು ಏನಾಯ್ತು ಸರ್ ಸಂತೋಷ್ ರಾವ್ ವಿಚಾರದಲ್ಲಿ? ಸಂತೋಷ್ ರಾವ್ ಇದ್ದ ಪ್ಲೇಸ್ ಇದೆ ಈ ಜಾಗದಲ್ಲಿ. ಆಶಿಷ್ ಜೈನ್, ಮಲ್ಲಿಕ್ ಜೈನ್, ರವಿ ಪೂಜಾರಿ, ಗೋಪಾಲಕೃಷ್ಣ ಗೌಡ ಇದೇ ಪ್ಲೇಸ್ ಅಲ್ಲ ಅವನು ಹಿಡಿದು ಅವ್ರು ಹಿಡ್ಕೊಂಡು ಕೊಟ್ಟಿರೋದು. ಅದು ಇಲ್ಲ ಎಷ್ಟು ಹೊಡೆದಿದ್ದಾರೆ ನಮ್ಗೆ ಗೊತ್ತಿಲ್ಲ, ನೋಡಿಲ್ಲ. ಪಬ್ಲಿಕ್ ಹಿಡಿದು ಕೊಟ್ಟು ಮತ್ತೆ ಸ್ಟೇಷನ್ಗೆ ಕರ್ಕೊಂಡೋಗಿ. ಇಲ್ಲೆಲ್ಲ ಗಲಾಟೆ ಆಯ್ತಾ? ಇಲ್ಲಿ ತುಂಬಾ ಗಲಾಟೆ ಆಗಿದೆ. ಗಲಾಟೆ ಆಗಿರೋದು ಪೊಲೀಸ್ ಸ್ಟೇಷನ್ OP ಅಲ್ಲಿತ್ತು.
OP ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿತ್ತು ಕೆಳಗಡೆ. ಅಲ್ಲಿ ಬರುವಾಗ ಇವರು ಅವ್ನು ಹೊಡೆದಿದ್ದಾರೆ, ಇವರೇ ಹೊಡೆದು ಗಾಯ ಮಾಡಿ ಎಲ್ಲ ಸ್ಟೇಷನ್ ಕೊಟ್ಟಿದ್ದಾರೆ. ನಂತರ ಪಬ್ಲಿಕ್ ಎದ್ದಾಗ ಎಲ್ಲ ಅವರ ಪೊಲೀಸ್ ಗಾಡಿ ಎಲ್ಲ ಉಡಿ ಮಾಡಿದ್ರು, ಗಲಾಟೆ ಆಯ್ತು, ತುಂಬಾ ಇದಾಯ್ತು. ನಂತರ ಬೆಳ್ತಂಗಡಿ ಹೋಗಿ ಅಲ್ಲಿ ಗಲಾಟೆ ಜೋರಾಗಿದೆ. ಸಂತೋಷ್ ರಾವ್ಗೂ ಹೊಡೆದಿದ್ದಾರೆ ಅಲ್ಲಿ, ಅಲ್ಲಿ ಹೊಡೆದಿದ್ದಾರೆ, ಇಲ್ಲಿ ಹೊಡೆದಿದ್ದಾರೆ. ಒಂದು ಕಡೆ ಇದು ಆಗಿರುವಂತಹ ವಿಚಾರ. ಅವತ್ತು ಸಂತೋಷ್ ರಾವ್ ವಿಚಾರದಲ್ಲಿ ಒಟ್ಟಾರೆಯಾಗಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವರದಿ ಇನ್ನು ಮುಂದುವರಿತಾ ಹೋಗುತ್ತೆ. ಸದ್ಯ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಾಟ್ ಅನ್ನು ತೋರಿಸಿದ್ದೇನೆ. ಹಾಗೆ ವಿಠಲ್ ಅವರು ಕೂಡ ಸೌಜನ್ಯ ಅವರ ಮಾವ ಏನೇನು ಆಯ್ತು ಅನ್ನುವಂತಹ ವಿವರಣೆಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕೆ ಬಂಧುಗಳೇ, ಇದು ಸೌಜನ್ಯ ನಿವಾಸ, ಮನೆ ತುಂಬಾ ಜನ ಇದ್ದಾರೆ, ಆದರೂ ಕೂಡ ಒಂದು ರೀತಿಯಾದಂಥ ನೀರವ ಮೌನ, ಒಂದು ರೀತಿಯಾದಂಥ ಸಂಕಟ ಪ್ರತಿದಿನ ಇದೆ. ಯಾಕಂದ್ರೆ ಮನೇಲಿ ಯಾವುದೋ ಸಹಜ ಸಾವಾದಾಗ ಸ್ವಲ್ಪ ದಿನಕ್ಕೆ ಮರ್ತು ಬಿಡ್ತಾರೆ. ಆದರೆ ಇಂತಹ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಇವರೆಲ್ಲರೂ ಕೂಡ ಸೌಜನ್ಯ ನೆನಪಲ್ಲೇ ಬದುಕ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡೋಕ್ಕೂ ಮುನ್ನ ಅವ್ರ ಮನೆಯವರೆಲ್ಲರೂ ಕೂಡ ಮಾತನಾಡಿಸ್ತಾ ಇದ್ದೆ. ಮಾತನಾಡಿಸೋ ಸಂದರ್ಭದಲ್ಲೇ ಗೊತ್ತಾಗ್ತಿತ್ತು ಅವರು ಅನುಭವಿಸ್ತಿರುವಂಥ ಸಂಕಟ ಏನು ಅಂತ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಸೌಜನ್ಯ ಫೋಟೋವನ್ನ ಇಟ್ಟಿದ್ದಾರೆ. ಫೋಟೋವನ್ನ ಇಟ್ಟು ಇಲ್ಲಿ ಪ್ರತಿದಿನ ಸೌಜನ್ಯಳಿಗೆ ದೀಪವನ್ನ ಹಚ್ಚುತ್ತಾ ಇದ್ದಾರೆ. ಸೌಜನ್ಯ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆದಷ್ಟು ಬೇಗ ನಿನಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅಪ್ಪ ಅಮ್ಮ ಪ್ರತಿದಿನ ಶಪಥ ತೊಡ್ತಾ ಇದ್ದಾರೆ. ಅದಕ್ಕೆ ತಕ್ಕನ ಹಾಗೆ ಒಂದಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಸೌಜನ್ಯಗೆ ಇವ್ರ ಮನೆಯಲ್ಲಿ ದೇವರ ರೂಪವನ್ನೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ದೇವರ ಫೋಟೋಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೋ ಅಥವಾ ದೇವರಿಗೆ ಯಾವ ರೀತಿಯಾಗಿ ಹೀಗೆ ಒಂದು ಫ್ರೇಮ್ ಅನ್ನ ಕಟ್ಟಿಸಿ ಫೋಟೋ ರೂಪದಲ್ಲಿ ಗೋಡೆ ಮೇಲೆ ನೇತು ಹಾಕ್ತಾರೋ, ಇದೀಗ ಸೌಜನ್ಯಳಿಗೂ ಕೂಡ ದೇವರ ರೂಪವನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಫೋಟೋ ಮಾಡಿ ಇಲ್ಲಿ ನೇತು ಹಾಕಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಇನ್ನೊಂದು ಬರಹವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೌಜನ್ಯಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುವಂತಹ ಬರಹ, ಅಂಥದ್ದೊಂದು ಫ್ರೇಮ್ ಅನ್ನ ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ಗಮನಿಸ್ತಾ ಇರಬಹುದು. ಸೌಜನ್ಯಳಿಗೊಂದು ನುಡಿ ನಮನ ಎನ್ನುವಂತ ಬರಹ, ಅದ್ಭುತವಾದಂಥ ನುಡಿ ನಮನವನ್ನ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಬಡಿದೆಬ್ಬಿಸುವಂತ ಬರಹ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಇನ್ನು ಯಾರೇ ತಪ್ಪು ಮಾಡುವ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಬೇಕು, ಆ ರೀತಿಯಾದಂಥ ಒಂದು ಬರಹ ಇಲ್ಲಿದೆ. ನಾನು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ. ಆತ್ಮೀಯ ಸಹೋದರಿ ಸೌಜನ್ಯ, ನಿನ್ನ ಹೆಸರೇ ನಿನಗೆ ಅನ್ವರ್ಥ ನಾಮವಲ್ಲವೇ? ಅಂದ್ರೆ ಆಕೆಯ ಹೆಸರು ಸೌಜನ್ಯ ಅಂತಿದೆ. ಸೌಜನ್ಯ ರೂಪದಲ್ಲಿಯೇ ಇದ್ದಂತ ಹೆಣ್ಮಗಳು ಆಕೆ. ಅರಳುವ ಮುನ್ನವೇ ಬಾಡಿ ಹೋದೆಯ, ತಪ್ಪಾದರೂ ನೀನು ಮಾಡಿದ್ದು ಏನನ್ನ? ಯಾರಲ್ಲೂ ಉತ್ತರ ಇಲ್ಲ, ಏನು ತಪ್ಪು ಇಲ್ಲ. ಏನೂ ತಪ್ಪು ಮಾಡದೆ ಅನುಭವಿಸುವಂತ ಪರಿಸ್ಥಿತಿ ಎದುರಾಯ್ತು ನೋಡಿ. ಹೆತ್ತೊಡಲ ಕೂಗು ನಿನಗೂ ಕೇಳಿಸ್ತಿದೆಯೋ? ಭವಿಷ್ಯತ್ತಿನ ಕನಸುಗಳು ನಿನಗೆ ಅವೇನಿತ್ತೋ? ಅಂದ್ರೆ ಭಾರಿ ಅದ್ಭುತವಾದಂಥ ಭವಿಷ್ಯವನ್ನ ಅಂದ್ರೆ ಕನಸನ್ನ ಕಂಡಂಥವಳು ಸೌಜನ್ಯ. ಯಾವುದಕ್ಕೂ ಬಿಡಲಿಲ್ಲ ಈ ಕ್ರೂರಿಗಳು, ಪಾಪಿಗಳು, ನರಭಕ್ಷಕರು. ಇನ್ನೂ ಯಾವುದಾದ್ರೂ ಕೆಟ್ಟ ಪದಗಳಿದ್ರೆ ಆ ಪದಗಳನ್ನು ಆ ದುಷ್ಟರಿಗೆ ನಾವು ಬಳಸಬೇಕಾಗತ್ತೆ. ಭವ್ಯ ಭಾರತ, ಮಾತೃ ಸ್ವರೂಪಿ, ಪಿತೃ ಸ್ವರೂಪಿ, ಇಲ್ಲೇ ಅದು ಈ ಧರ್ಮ ಸ್ವರೂಪಿ ಕ್ಷೇತ್ರದಲ್ಲೇ ಅನಾಥವಾಗಿತ್ತು ನಿನ್ನ ಶವ. ಧರ್ಮಸ್ಥಳ ಅಂದಾಗ ಧರ್ಮ ಕ್ಷೇತ್ರ ಅಂತೀವಿ, ಕೋಟಿ ಕೋಟಿ ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ. ಆದ್ರೆ ಆ ಧರ್ಮ ಕ್ಷೇತ್ರದ ಕೂಗಳತೆ ದೂರದಲ್ಲೇ ಇಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿತ್ತು. ಹುಡುಕಿದೆವು ನೀ ಮನೆಗೆ ಬಾರದ ಆ ದಿನ, ಮಾರನೇ ದಿನವೇ ನೀನು ನಮಗೆ ಸಿಕ್ಕಿದ್ದು. ಅದು ಉಸಿರಿಲ್ಲದ ಪಾಪಿಗಳು ಪರಚಿ ಗೀಚಿ ಕಟ್ಟಿ ನಿನ್ನದೆಲ್ಲವನ್ನ ಹೀರಿ ಉಳಿದ ಶವ ಮಾತ್ರ ನಮಗೆ ಸಿಕ್ಕಿದ್ದು. ಹೀಗೂ ನೀನು ಸಿಗಲಿಲ್ಲವೆಂದಾಗುತ್ತಿದ್ದರೆ ನಿನಗೆ ಶೀಲ ಸಂಶಯದ ಕಿರೀಟ ಧಾರಣೆ ಆಗ್ತಿತ್ತು. ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಅದೇ. ಅವತ್ತೇನಾದ್ರೂ ಈ ರೂಪದಲ್ಲೂ ಸಿಕ್ಕಿಲ್ಲ ಅಂತ ಆಗಿದ್ರೆ ಸೌಜನ್ಯ ಶೀಲ ಬಗ್ಗೆನೇ ಒಂದಷ್ಟು ಜನ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಮನಸ್ಸಿಗೆ ಬಂದ ಹಾಗೆ 100ಕ್ಕೆ 100 ಮಾತಾಡ್ತಾ ಇದ್ರು. ಯಾಕಂದ್ರೆ ನಮ್ಮ ಸಮಾಜ ಆ ರೀತಿಯಾಗಿ ಹೋಗ್ಬಿಟ್ಟಿದೆ. ಮನೆಯವರಿಗೂ ಮುಜುಗರದ ಸ್ಥಿತಿ ಇರ್ತಾ ಇತ್ತು. ಹಾಗಾಗಿದ್ರೆ ಸೌಜನ್ಯಗೆ ನೀನು ನಿನ್ನ ದಾರಿ ಹಿಡಿದು ಹೊರಟೆ, ನಮ್ಮೆಲ್ಲರನ್ನೂ ಕೂಡ ಬಿಟ್ಟು ದೂರಕ್ಕೆ. ಎಲ್ಲಿವೆ ಮಾನವ ಹಕ್ಕು ಆಯೋಗಗಳು, ಮಹಿಳಾ ಆಯೋಗಗಳು, ನ್ಯಾಯಾಲಯಗಳು? ಕಟ್ಟಡಗಳಿಗೆ ಬಿದ್ದರೆ ಕಲ್ಲು ಬರುವರು ದೆಹಲಿಯಿಂದ, ನೀನು ಕಟ್ಟಡವಲ್ಲ, ನೀನು ಕೇವಲ ಸೌಜನ್ಯ. ನೋಡಿ, ಅದ್ಭುತವಾದ ಬರಹ. ಹೌದು ಸೌಜನ್ಯ, ಇಂದು ಸಿಕ್ಕಿದ ಆರೋಪಿ ನ್ಯಾಯಾಲಯಗಳಿಗೆ ಸಾಕ್ಷಿ ಬೇಕು. ಸಾಕ್ಷಿ ಇದ್ದರೂ ಆರೋಪ ನಿಜವಾದರೂ ಜಾಮೀನಿಂದ ಹೊರಬರಬಹುದಲ್ವೇ? ಅಂತಹ ಕಾನೂನನ್ನೇ ಬದಲಾಯಿಸಲು ಬರುವುದು ಸರ್ಕಾರದ ದೊಡ್ಡವರ ಕುಟುಂಬ ಸದಸ್ಯ ನೀನಲ್ಲ. ಆದರೂ ದೇವರ ನ್ಯಾಯಾಲಯ ಶಾಶ್ವತವಾದ ತೀರ್ಪು ಕೊಡುತ್ತದೆ. ಆಗ ನಿನ್ನಂಥವರು ಅನೇಕ ಸಹೋದರಿಯರ ಆತ್ಮಗಳಿಗೂ ಮುಕ್ತಿಗೊಂಡಾವು, ಇದು ಸತ್ಯ. ಈ ರೀತಿಯಾಗಿ ಅದ್ಭುತವಾದಂಥ ಬರಹವನ್ನ ಬರಿತಾ ಹೋಗಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಒಂದಷ್ಟು ಜನರಿಗೆ ಎಚ್ಚರಿಕೆಯ ಗಂಟೆ, ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂತ ಬರಹ. ಇಂಥದೊಂದು ನುಡಿ ನಮನವನ್ನ ಬರೆದಿದ್ದಾರೆ. ಪ್ರತಿದಿನ
ಅಪ್ಪ ಅಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ಓದುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ತುಂಬಾ ನಮಗೆ ಸಿಗೋದು ಸೌಜನ್ಯ ಫೋಟೋನೇ. ಇಲ್ಲಿ ನೋಡ್ತಾ ಇದ್ದೀರಿ, ಸೌಜನ್ಯ ಮುದ್ದಾದಂತ ಒಂದು ಫೋಟೋವನ್ನ ಇಲ್ಲಿ ಇಟ್ಟಿದ್ದಾರೆ. ಯಾರೋ ಬರೆದು ಕೊಟ್ಟಿದ್ದು ಅನ್ಸುತ್ತೆ ಚಿತ್ರ, ಅದ್ಭುತವಾದಂತ ಚಿತ್ರ. ಹಾಗೆ ನೀವು ಇಲ್ಲಿ ಆ ಕಡೆ ಗಮನಿಸ್ತಾ ಇರಬಹುದು, ಸೌಜನ್ಯ ಭಾರತ ಮಾತೆಗೆ ನಮಿಸ್ತಾ ಇರುವ ರೀತಿಯಲ್ಲಿ ಒಂದು ಫೋಟೋವನ್ನ ಇಲ್ಲಿಟ್ಟಿದ್ದಾರೆ. ಈ ರೀತಿಯಾಗಿ ಸೌಜನ್ಯಗೆ ಎಲ್ಲೆಲ್ಲಿ ನಮನವನ್ನ ಸಲ್ಲಿಸೋದಕ್ಕೆ ಸಾಧ್ಯವೋ ಅಥವಾ ಸೌಜನ್ಯನ ಎಷ್ಟರ ಮಟ್ಟಿಗೆ ನೆನಪು ಮಾಡ್ಕೊಳ್ಳೋಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಮನೆಯವರು ಪ್ರತಿದಿನ ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸಂಕಟ, ಆ ನೋವಿದೆಯಲ್ಲ, ಅದ್ಯಾವುದು ಕೂಡ ಸಾಮಾನ್ಯವಾದದ್ದಲ್ವೇ ಅಲ್ಲ. ನಮ್ಮ ಮನೆಯಲ್ಲಿ ಇಂತಹ ಘಟನೆ ಆದಾಗ, ನಮ್ಮ ಹೆಣ್ಣು ಮಕ್ಕಳಿಗೆ ಇಂಥದ್ದಾದಾಗ ಮಾತ್ರ ನಮಗೆ ಆ ನೋವು ಗೊತ್ತಾಗುತ್ತೆ. ಯಾಕೆ ನಾನು ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಂದ್ಕೊಂಡಿದ್ದೆ ಈ ತೀರ್ಪು ಹೊರಬಿದ್ದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಬಹುದು ಅಥವಾ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಿಗೆ ಕೂಗು ಶುರುವಾಗಬಹುದು ಅಂತ ಹೇಳಿ. ಆದ್ರೆ ಹಾಗಾಗ್ಲಿಲ್ಲ. ಕೆಲವು ಮಂದಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಯಾವುದೋ ರಾಜ್ಯದಲ್ಲಿ ಆಗುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಧ್ವನಿ ಎತ್ತೀವಿ, ಯಾವುದೋ ರಾಜ್ಯದಲ್ಲಿ ಯಾವುದೋ ಹೆಣ್ಮಗಳಿಗೆ ಆಗುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಧ್ವನಿ ಎತ್ತೀವಿ. ಆದ್ರೆ ನಮ್ಮ ರಾಜ್ಯದ ಧರ್ಮಕ್ಷೇತ್ರ ಧರ್ಮಸ್ಥಳದ ಸೌಜನ್ಯಗಳಿಗೆ ಆದಂತ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುವವರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಇದು ದುರಂತ. ಹಾಗೆ ಬಂಧುಗಳೇ, ನಾನು ಅವರ ಅಪ್ಪ ಅಮ್ಮನನ್ನು ಕೂಡ ಮಾತನಾಡಿಸ್ತೀನಿ, ಇನ್ನಿತರೆ ಕುಟುಂಬ ಸದಸ್ಯರನ್ನು ಕೂಡ ಮಾತನಾಡಿಸ್ತೀನಿ. ಅವರ ಸಂಕಟ ಏನು, ಅವತ್ತೇನಾಗಿತ್ತು, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ.